ದಕ್ಷಿಣ ಮತಕ್ಷೇತ್ರದ 55ನೇ ವಾರ್ಡಿನ BSNL ಲೇಔಟು ಮತ್ತು ಶರಣಬಸವೇಶ್ವರ ನಗರದಲ್ಲಿ ಈಗ ತಾನೇ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. BSNL ಲೇಔಟನ್ನು ಎಲ್ಲ ನಮ್ಮ ಅಧ್ಯಕ್ಷರುಗಳಾದ ಸೂರ್ಯಕಾಂತ್ ಅವರು, ಕೋಬಾಳ್ ಅವರು, ಪ್ರಶಾಂತ್ ಅವರು, ಶ್ರೀಮಂತ್ ಅವರು ಮತ್ತು ಶರಣು ಪಂಚಾಳ್ ಅವರು ಮತ್ತು ಈರಣ್ಣವರು, ಪ್ರಶಾಂತ್ ಕೋರೆ ಅವರು ಎಲ್ಲರೂ ಮತ್ತು ನಮ್ಮ ಶರಣಬಸವೇಶ್ವರ ನಗರ ಅಧ್ಯಕ್ಷರಾದ ಸಂಜು ಹಂಚನಾಳ್ ಅವರು, ರಾಘವೇಂದ್ರ ಅವರು ಎಲ್ಲರೂ ಸಮ್ಮುಖದಲ್ಲಿ ಶಾಸಕರಿಗೆ ಒಂದು ಬೇಡಿಕೆ ಇಟ್ಟಿದ್ದರು. ನಮ್ಮ ಕಾಲೋನಿಯಲ್ಲಿ ಯಾವುದೇ ರೀತಿ ರೋಡುಗಳಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ 15 ಲಕ್ಷ ರೂಪಾಯಿ ರಸ್ತೆಯನ್ನು CC ರಸ್ತೆಯನ್ನು ಮಾನ್ಯ ಶಾಸಕರು ಎಲ್ಲ ಈ ಕಾಲನಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ 15 ಲಕ್ಷಗಳ CC ರೋಡನ್ನು ಭೂಮಿ ಪೂಜೆ ಮಾಡಿ ಹೋದರು. ಅವರಿಗೆ ಶಾಸಕರಿಗೆ ಅಭಿನಂದನೆಗಳು. ಹಾಗೂ ಇನ್ನೊಂದು ರಸ್ತೆ ಆದ ಶರಣಬಸವೇಶ್ವರ ಕಾಲೋನಿಯ ಗಾರ್ಡನ್ ಎದುರುಗಡೆ CC ರಸ್ತೆಯನ್ನು 10 ಲಕ್ಷ ರೂಪಾಯಿಗಳ ದುಡ್ಡಿಟ್ಟಿದ್ದರು. ನಿರ್ಮಿತಿ ಕೇಂದ್ರ ಅವರು ಆ ಒಂದು ಕಾಮಗಾರಿಯನ್ನು ಮಾಡುತ್ತಿದ್ದಾರೆ. ಶಾಸಕರು ಅದನ್ನು ಕೂಡ ಈಗ ಭೂಮಿ ಪೂಜೆ ಮಾಡೋದ್ರು. ಶರಣಬಸವೇಶ್ವರ ಗಾರ್ಡನ್ ಅಧ್ಯಕ್ಷರು ಸಂಜು ಹಂಚನಾಳ್ ಅವರು, ರಾಘವೇಂದ್ರ ಅವರು, ಕಾಲನಿ ಎಲ್ಲ ಸಮಸ್ತ ನಾಗರಿಕರು, ಆ ಸಂಘದ ಸದಸ್ಯರುಗಳು ಹಾಜರಿದ್ದು ಭೂಮಿ ಪೂಜೆ ನೆರವೇರಿಸಿ ಈಗ ತಾನೇ ಹೋದರು. ಶಾಸಕರು ಈ 1-2 ಭೂಮಿ ಪೂಜೆಗಳು ಮಾಡಿದ್ದಕ್ಕಾಗಿ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಈ BSNL ಕಾಲನಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮತ್ತು ಶರಣಬಸವೇಶ್ವರ ಕಾಲನಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನಾನು ಬಯಸುತ್ತೇನೆ. ರವೀಂದ್ರ ವಿಭೂತಿ ನನ್ನ ಮಾತು. ಶರಣಬಸವೇಶ್ವರ ಕಾಲನಿಯಲ್ಲಿ 10 ಲಕ್ಷ CC ರಸ್ತೆ, ಇನ್ನೊಂದು 15 ಲಕ್ಷ CC ರಸ್ತೆ, ಒಟ್ಟು ಅದು BSNL ಲೇಔಟ್ನಲ್ಲಿ ಒಟ್ಟು 25 ಲಕ್ಷ ರೂಪಾಯಿ CC ರಸ್ತೆಯನ್ನು ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಎಲ್ಲ ಬಡಾವಣೆಯ ಜನರು ಎಲ್ಲ ಕಾರ್ಯಕರ್ತರು ಸೇರಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಭಾಳ ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗ್ಬೇಕಂತ ಹೇಳಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಕೂಡ ಇದ್ದಾರೆ. ಎಲ್ಲ ಬಡಾವಣೆಯವರು ಕೂಡ ಸರಿಯಾಗಿ ಕ್ಯೂರಿಂಗ್ ಆಗಿ ಸರಿಯಾಗಿ ಏನಪ್ಪ ಅಂದ್ರೆ CC ರಸ್ತೆ ಮಾಡ್ಕೊಳ್ಬೇಕಂತೇಳಿ ಎಲ್ಲರಿಗೆ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಇನ್ನೂ ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗ್ಬೇಕಂತೇಳಿ ಅವರಿಗೆ ಇಲ್ಲಿಂದ ಸಂಪೂರ್ಣವಾದಂಥ ಆದೇಶ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಿಲ್ ಪೆಂಡಿಂಗ್ ಮುಗ್ತಕ್ಕಂಥ ಅವಕಾಶ ಇರ್ತದೆ. ಆದ ಕಾರಣ ಸರಿಯಾಗಿ ಮಾಡಿಕೊಡ್ಬೇಕಂತೇಳಿ ಕೇಳ್ತೀನಿ. ಆಯ್ತಾ
ಭವಿಷ್ಯ ನಿಧಿ ಬಡಾವಣೆಯಲ್ಲಿ ಭಾಳ ದಿನದಿಂದ ನೆನಗುದಿ ಬಿದ್ದಿರತಕ್ಕಂಥ ರಸ್ತೆಯ CC ರಸ್ತೆಯ ಪ್ರಾರಂಭೋತ್ಸವದ ಪೂಜೆಯನ್ನು ನೆರವೇರಿಸಿದ್ದೇವೆ ಎಲ್ಲ ಬಡಾವಣೆ ಜನರು ಸೇರಿ. ಭಾಳ ಇದು BSNL 15 ಲಕ್ಷ CC ರಸ್ತೆ ಪ್ರಾರಂಭ ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಅದು ಒಳ್ಳೆಯ ಕ್ವಾಲಿಟಿ ಮತ್ತು ನೀರು ಉಣಿಸ್ತಕ್ಕಂಥದ್ದು, ಚೆನ್ನಾಗಿ ರೋಡ್ ಮಾಡಬೇಕಂತೇಳಿ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ಬಡಾವಣೆ ಜನರಲ್ಲಿ ಕೂಡ ಕಳಕಳಿ ವಿನಂತಿ, ಸರಿಯಾಗಿ ಇದ್ರ ನಿಂತು ಏನಪ್ಪ ಅಂದ್ರೆ ಕಾಂಕ್ರೀಟು, ಸಿಮೆಂಟು ಮತ್ತು ನೀರು ಚೆನ್ನಾಗಿ ಏನಪ್ಪ ಅಂದ್ರೆ ಕ್ವಾಲಿಟಿ ವರ್ಕ್ ತೆಗೆದುಕೊಳ್ಬೇಕು. ಒಂದು ವೇಳೆ ಏನಾದರೂ ಅಧಿಕಾರಿ ಸರಿಯಾಗಿ ಮಾಡದೇ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅಂತ ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿ ವಿನಂತಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಸುಮಾರು 2 ವರ್ಷಗಳಿಂದ ಶಾಸಕರಾದ ಮೂಲಕ ಅಲ್ಲಂ ಪ್ರಭು ಪಾಟೀಲ್ ಅವರು ಈ ಏರಿಯಾದಲ್ಲಿ ಸಾಕಷ್ಟು ಗಾರ್ಡನ್ ಅಭಿವೃದ್ಧಿ ಮಾಡಿದ್ದಾರೆ. ರೋಡ್ಗಳು ಕೆಲಸಗಳನ್ನು ಕೊಟ್ಟಿದ್ದಾರೆ. ಹೊಸ CC ರೋಡ್ಗಳನ್ನು ಈ ಏರಿಯಾದಲ್ಲಿ ಮಾಡ್ಯಾರ. ಜನ ನಮ್ಮ 55 ವಾರ್ಡ್ನಲ್ಲಿ ಈ ನಂದಿಕೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರು ಯಾರೇ ಸ್ಪಂದಿಸಿದ್ರು ಇವತ್ತು ಗಾರ್ಡನ್ ಆಗಲಿ, UGD ಆಗಲಿ, ರೋಡ್ಗಳಾಗಲಿ ಈ ಎಲ್ಲ ಸಮಸ್ಯೆಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಈ ಕಾಲನಿ ಪರವಾಗಿ, ನಮ್ಮ ನಂದಿಕೂರು ಪಂಚಾಯತಿ ಪರವಾಗಿ, 55ನೇ ವಾರ್ಡ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಸುಮಾರು 4 ಗಾರ್ಡನಲ್ಲಿ ಕರ್ಣೇಶ್ವರ ನಗರ ಗಾರ್ಡನ, BSNL ಗಾರ್ಡನ ಮತ್ತು ಶರಣಬಸವೇಶ್ವರ ಗಾರ್ಡನ ಮತ್ತು ನಮ್ಮ ಶಿವಶಕ್ತಿ ದೇವಿ ಗಾರ್ಡನ, ಈ ಎಲ್ಲ ಗಾರ್ಡನಲ್ಲಿ ಐಮ್ಯಾಕ್ಸ್ ಬಲ್ಪ್ ಒಂದು ವಾರ್ಡಿಗೆ ಆ್ಯಕ್ಚುಲಿ ಒಂದು ಬಲ್ಪ್ ಕೊಡ್ಬೇಕು. ಐಮ್ಯಾಕ್ಸ್ ದೊಡ್ಡ ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಬೀಳಂತ ಸ್ಟೇಡಿಯಂನಲ್ಲಿ ಇರ್ತಕ್ಕಂಥ ಐಮ್ಯಾಕ್ಸ್ಗಳು 4 ಐಮ್ಯಾಕ್ಸ್ಗಳು ಒಂದೇ ವಾರ್ಡಿಗೆ ಕೊಟ್ರು. ಯಾಕೆ ಕೊಟ್ರಂದ್ರೆ ಇಲ್ಲಿ ಜನರು, ಇಲ್ಲಿ ನಾಗರಿಕರು ನಮ್ಮ ಶಾಸಕರಿಗೆ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಸ್ಪಂದಿಸಿದ್ದಕ್ಕೆ ಈ ಹೊಸ ಎಕ್ಸ್ಟೆನ್ಷನ್ ಏರಿಯಾ ಅವ. ಈ ಗಾರ್ಡನ್ಗಳಿಗೆ ಲೈಟ್ ಅವಶ್ಯಕತೆ ಅದ. ಹೆಣ್ಮಕ್ಳು, ಮಕ್ಕಳು, ಗಂಡಸರು ಸಾಯಂಕಾಲ ಕೂಡ್ತಾರೆ, ವಾಕಿಂಗ್ ಮಾಡ್ತಾರೆ, ಬೆಳಕು ಬೇಕು, ನಸುಕಿನಾಗ ಕಳತನ ಆಗ್ತಿರ್ತಾವ ಅನ್ನೋ ಕಾರಣಕ್ಕಾಗಿ ಈ 4 ಐಮ್ಯಾಕ್ಸ್ಗಳು ಈ ನಮ್ಮ 55 ವಾರ್ಡ್ನ ಮತ್ತು ಈ ನಂದಿಕೂರು ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಏರಿಯಾಗ 4 ಐಮ್ಯಾಕ್ಸ್ಗಳು ಕೊಟ್ಟಿದ್ದಾರೆ. ಕೆಲಸಗಳು ನಡೀತಾ ಇವೆ. ಅದಕ್ಕೆ ಮಾನ್ಯ ಶಾಸಕರಿಗೆ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ತಿಳಿಸಲು ಬಯಸ್ತೀನಿ. ನಮಸ್ಕಾರ.